ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬದಲಾವಣೆಯ ಚರ್ಚೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ ಅನ್ನುವಂಥ ಚರ್ಚೆ ನಡೀತಾ ಇದೆ. ಯಾಕಂತಂದ್ರೆ ನಿನ್ನೆ ರಾತ್ರಿ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಅಂತ ಕರೆಸಿಕೊಳ್ಳುವಂತಹ 25ರಿಂದ 30 ಶಾಸಕರು ಒಂದು ಹೋಟೆಲ್ನಲ್ಲಿ, ಖಾಸಗಿ ಹೋಟೆಲ್ನಲ್ಲಿ ಸಭೆ ಸೇರಿದ್ರು ಅನ್ನುವಂಥ ಚರ್ಚೆ ನಡೀತಾ ಇದೆ. ಮತ್ತೆ ಇದ್ರ ಜೊತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕುಣಿಗಲ್ ಶಾಸಕರಾದಂಥ ರಂಗನಾಥ್ ಅವರು. ಸರ್, ನಿನ್ನೆ ಎಷ್ಟು ಜನ ಶಾಸಕರು ಸೇರಿದ್ರಿ? ಏನು ಒತ್ತಡ ನಿಮ್ಮದು, ಏನು ಒತ್ತಾಯ ಅಂತ? ನಾವು ನಿನ್ನೆ ನಮ್ಮ ಬಾಲಕೃಷ್ಣ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು 35 ಅಧಿಕವಾಗಿ ಭಾಳಷ್ಟು ಜನ ಶಾಸಕರು ಬಂದಿದ್ದಂಥದ್ದು. ಮುಂಚೆನೇ ಬಂದು ವಿಶ್ ಮಾಡಿ ಹೊರಟೋದ್ರು. ಸಾಕಷ್ಟು ಜನ ಎಲ್ಲ ಬಂದು ಹೋದರು. ನಾವು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ನಮ್ಮ ಸರ್ಕಾರ ಒಂದು ಕುಟುಂಬ ಇದ್ದಂಗೆ, ಕಾಂಗ್ರೆಸ್ ಪಾರ್ಟಿ ಒಂದು ಕುಟುಂಬ ಇದ್ದಂಗೆ. ನಾವೆಲ್ಲ ಒಗ್ಗಟ್ಟಲ್ಲಿ ಯಾವುದೇ ಒಂದು ವಿಚಾರಗಳಾದ್ರೂ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಚರ್ಚೆಗಳು ಮಾಡೋದಾಗಲಿ, ನಮ್ಮ ಬೇಡಿಕೆಗಳು ಇಡೋದಾಗಲಿ ಮಾಡ್ತೇವೆ. ನಿನ್ನೆ ವಿಚಾರದಲ್ಲಿ ಬರ್ಡೇಗೋಸ್ಕರ ಸೇರಿದಂಥದ್ದು ಒಂದು ಕಡೆ ಆದರೆ, ನಾನಾ ಥರ ವಿಚಾರಗಳು ಚರ್ಚೆ ಆಗಿರೋಂಥದ್ದು ಸತ್ಯದ ಮಾತು. ಯಾರು ನಮಗೆ ಎಲ್ಲೇ ಖುಷಿ ಹೋಗಿದ್ರು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಮೆಡಿಕಲ್ ಇದ್ದಾಗ ನನ್ನದೇ ಆದಂಥ ಸಬ್ಜೆಕ್ಟ್ಗಳು ಮತ್ತು ಆಪ್ರೇಷನ್ಸ್ಗಳು, ಸರ್ಜರಿಗಳು ಮಾತಾಡ್ತಿದ್ದವು. ಈ ರಾಜಕೀಯಕ್ಕೆ ಬಂದಾದಮೇಲೆ ನಿಮ್ಮದೇನು ಕ್ಷೇತ್ರ ಹೆಂಗೆ ನಡೀತಾ ಇದೆ, ನಮ್ಮ ಕ್ಷೇತ್ರ ಏನು, ಜನರದ್ದು ಒಪಿನಿಯನ್ ಏನಿದೆ ಪಕ್ಷದ ಬಗ್ಗೆ, ಯಾವ ರೀತಿ ನಾವು ಬದಲಾವಣೆ ತರಬೇಕು, ಇವತ್ತಿನ ದಿನ ಮೊನ್ನೆ ಆದಂಥ ನಿರುದ್ಯೋಗದ ವಿಚಾರದಲ್ಲಿ, ಪ್ರತಿಭಟನೆ ವಿಚಾರದಲ್ಲಿ ನಾವೆಲ್ಲ ಯಾವ ರೀತಿ ನಮ್ಮ ಸರ್ಕಾರ ಸ್ಪಂದಿಸಬೇಕು ಅನ್ನೋ ಚರ್ಚೆಗಳಾಗಿ, ನಾಯಕತ್ವದ ವಿಚಾರಗಳಲ್ಲಿ ಭಾಳಷ್ಟು ವಿಚಾರಗಳು ಬಂದಿರುತ್ತೆ. ಅದು ಕೆಲವು ನಿಮ್ಮ ಮುಂದೆ ಹೇಳ್ಬೋದು, ಕೆಲವು ಮುಂದಕ್ಕೆ ಮೀಡಿಯಾದಲ್ಲಿ ಹೇಳ್ಬಾರ್ದು. ಸೊ ಹಾಗಾಗಿ ತಾವೆಲ್ಲ ಅದನ್ನು ಭಾಳಷ್ಟು ವಿಶ್ಲೇಷಣೆ ಮಾಡಿದರೆ ನಮ್ಮ ಪಾರ್ಟಿಯ ಚೌಕಟ್ಟಲ್ಲಿ ಯಾವ ರೀತಿ ಆಗಬೇಕು ಅನ್ನೋದನ್ನು ಕೇಳೋವಂಥ ವಿಚಾರಗಳು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಬದಲಾವಣೆಯ ಚರ್ಚೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ ಅನ್ನುವಂಥ ಚರ್ಚೆ ನಡೀತಾ ಇದೆ. ಯಾಕಂತಂದ್ರೆ ನಿನ್ನೆ ರಾತ್ರಿ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಅಂತ ಕರೆಸಿಕೊಳ್ಳುವಂತಹ 25ರಿಂದ 30 ಶಾಸಕರು ಒಂದು ಹೋಟೆಲ್ನಲ್ಲಿ, ಖಾಸಗಿ ಹೋಟೆಲ್ನಲ್ಲಿ ಸಭೆ ಸೇರಿದ್ರು ಅನ್ನುವಂಥ ಚರ್ಚೆ ನಡೀತಾ ಇದೆ. ಮತ್ತೆ ಇದ್ರ ಜೊತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕುಣಿಗಲ್ ಶಾಸಕರಾದಂಥ ರಂಗನಾಥ್ ಅವರು. ಸರ್, ನಿನ್ನೆ ಎಷ್ಟು ಜನ ಶಾಸಕರು ಸೇರಿದ್ರಿ? ಏನು ಒತ್ತಡ ನಿಮ್ಮದು, ಏನು ಒತ್ತಾಯ ಅಂತ? ನಾವು ನಿನ್ನೆ ನಮ್ಮ ಬಾಲಕೃಷ್ಣ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು 35 ಅಧಿಕವಾಗಿ ಭಾಳಷ್ಟು ಜನ ಶಾಸಕರು ಬಂದಿದ್ದಂಥದ್ದು. ಮುಂಚೆನೇ ಬಂದು ವಿಶ್ ಮಾಡಿ ಹೊರಟೋದ್ರು. ಸಾಕಷ್ಟು ಜನ ಎಲ್ಲ ಬಂದು ಹೋದರು. ನಾವು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ನಮ್ಮ ಸರ್ಕಾರ ಒಂದು ಕುಟುಂಬ ಇದ್ದಂಗೆ, ಕಾಂಗ್ರೆಸ್ ಪಾರ್ಟಿ ಒಂದು ಕುಟುಂಬ ಇದ್ದಂಗೆ. ನಾವೆಲ್ಲ ಒಗ್ಗಟ್ಟಲ್ಲಿ ಯಾವುದೇ ಒಂದು ವಿಚಾರಗಳಾದ್ರೂ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಚರ್ಚೆಗಳು ಮಾಡೋದಾಗಲಿ, ನಮ್ಮ ಬೇಡಿಕೆಗಳು ಇಡೋದಾಗಲಿ ಮಾಡ್ತೇವೆ. ನಿನ್ನೆ ವಿಚಾರದಲ್ಲಿ ಬರ್ಡೇಗೋಸ್ಕರ ಸೇರಿದಂಥದ್ದು ಒಂದು ಕಡೆ ಆದರೆ, ನಾನಾ ಥರ ವಿಚಾರಗಳು ಚರ್ಚೆ ಆಗಿರೋಂಥದ್ದು ಸತ್ಯದ ಮಾತು. ಯಾರು ನಮಗೆ ಎಲ್ಲೇ ಖುಷಿ ಹೋಗಿದ್ರು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಮೆಡಿಕಲ್ ಇದ್ದಾಗ ನನ್ನದೇ ಆದಂಥ ಸಬ್ಜೆಕ್ಟ್ಗಳು ಮತ್ತು ಆಪ್ರೇಷನ್ಸ್ಗಳು, ಸರ್ಜರಿಗಳು ಮಾತಾಡ್ತಿದ್ದವು. ಈ ರಾಜಕೀಯಕ್ಕೆ ಬಂದಾದಮೇಲೆ ನಿಮ್ಮದೇನು ಕ್ಷೇತ್ರ ಹೆಂಗೆ ನಡೀತಾ ಇದೆ, ನಮ್ಮ ಕ್ಷೇತ್ರ ಏನು, ಜನರದ್ದು ಒಪಿನಿಯನ್ ಏನಿದೆ ಪಕ್ಷದ ಬಗ್ಗೆ, ಯಾವ ರೀತಿ ನಾವು ಬದಲಾವಣೆ ತರಬೇಕು, ಇವತ್ತಿನ ದಿನ ಮೊನ್ನೆ ಆದಂಥ ನಿರುದ್ಯೋಗದ ವಿಚಾರದಲ್ಲಿ, ಪ್ರತಿಭಟನೆ ವಿಚಾರದಲ್ಲಿ ನಾವೆಲ್ಲ ಯಾವ ರೀತಿ ನಮ್ಮ ಸರ್ಕಾರ ಸ್ಪಂದಿಸಬೇಕು ಅನ್ನೋ ಚರ್ಚೆಗಳಾಗಿ, ನಾಯಕತ್ವದ ವಿಚಾರಗಳಲ್ಲಿ ಭಾಳಷ್ಟು ವಿಚಾರಗಳು ಬಂದಿರುತ್ತೆ. ಅದು ಕೆಲವು ನಿಮ್ಮ ಮುಂದೆ ಹೇಳ್ಬೋದು, ಕೆಲವು ಮುಂದಕ್ಕೆ ಮೀಡಿಯಾದಲ್ಲಿ ಹೇಳ್ಬಾರ್ದು. ಸೊ ಹಾಗಾಗಿ ತಾವೆಲ್ಲ ಅದನ್ನು ಭಾಳಷ್ಟು ವಿಶ್ಲೇಷಣೆ ಮಾಡಿದರೆ ನಮ್ಮ ಪಾರ್ಟಿಯ ಚೌಕಟ್ಟಲ್ಲಿ ಯಾವ ರೀತಿ ಆಗಬೇಕು ಅನ್ನೋದನ್ನು ಕೇಳೋವಂಥ ವಿಚಾರಗಳು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇವೆ.